ಏನು ಹೇಳ್ತಾರೋ ಏನಿಲ್ಲ, ನಾವು ಸುಮ್ಮನೆ ಬಂದು ಫೋನ್ಯಾಗ ನೋಡಿ ಅಂತ ಅಂದ್ಕೊಂಡಿದ್ವಿ. ಆದರೆ ಚೆನ್ನಾಗಿ ಹೇಳ್ಯಾರ. ನಾವು ಏನು ಒಂದು ಮಾತು ಹೇಳಿಲ್ರಿ, ಕೌಡೆ ಹಾಕಮ್ಮ ಅಂತ ಹೇಳಿದ್ರು, ಹಾಕಿದ್ವಿ. ಹಾಕಿದ ಮೇಲೆ ಸಾಲ ಜಾಸ್ತಿ ಕೊಟ್ಬಿಟ್ಟು ಅಮ್ಮ ನಿನಗೆ ವಾಪಸ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ನನಗಿದು ಭಾಳ ಖುಷಿ ಆಯ್ತು ರೀ, ಯಾಕಂದ್ರೆ ನಾವು ಕೊಟ್ಟಿದ್ದು ಅವ್ರಿಗೆ ಹೆಂಗೆ ಗೊತ್ತಿಸ್ತೀರಿ, ಹೌದಿಲ್ಲ. ಆಮೇಲೆ ಅವು ವಾಪಸ್ ಬರ್ತಾ ಇಲ್ಲಲ್ಲಮ್ಮ ನಿನಗೆ ಅಂದ್ರೆ ಹೌದ್ರಿ ಅಂತಂದೆ. ಆಮೇಲೆ ಏನಂದ್ರೆ ಅವರು ಎಲ್ಲ ಪರಿಹಾರ ಆಗುತ್ತಮ್ಮ, ನಾವು ಹೇಳ್ದಂಗೆ ಮಾಡ್ಕೊಂಡು ಹೋಗ್ಬಿಟ್ಟು ಸಾಕಂತಂದು. ಅದು ನನಗೆ ಭಾಳ, ಯಾಕಂದರೆ ನಾವು ಒಂದು 10-12 ವರ್ಷ ಆಯ್ತು ರೀ ಕೊಟ್ಟು, ವಾಪಸ್ ₹1 ಬರ್ತಾ ಇಲ್ಲರಿ. ನಾವು ಮಕ್ಕಳು ಓದಿಸ್ಕೋಬೇಕಂದ್ರೆ ಭಾಳ ಕಷ್ಟಪಡಕ್ಕೆ ಇಲ್ಲಿ ಬಂದಿಂದ ನನಗೆ ಪರಿಹಾರ ಆಗುತ್ತೆ ಅಂತ ಅನ್ಸಕ್ಕೆ ಭಾಳ ಧೈರ್ಯ ಕೊಟ್ಟಾರ್ರಿ. ನಾವು ಕಣ್ಣರಿಗೆ ಕೊಟ್ಬಿಟ್ಟಿನಿ ರೊಕ್ಕ. ಒಬ್ಬರು ₹1 ಕೊಡ್ತಾ ಇಲ್ಲ ನನಗೆ. ನಮ್ಮ ಯಜಮಾನ್ರಿಗೂ ಸಂಬಳ ಭಾಳ ಇಲ್ಲರಿ, ದಿನ ₹400 ಕೊಡ್ತಾರೆ. ಹಂಗಾಗಿ ನಾನು ಭಾಳ ಕಷ್ಟಪಡಕತ್ತೀನಿ ರೀ. ನಮ್ಮ ರೈತರು ರೀ, ನಮ್ಗೆ ಯಾರು ಒಬ್ಬೊಬ್ರಿಗೆ 5 ಲಕ್ಷ 3 ಲಕ್ಷ ಕೊಟ್ಟು, ಒಬ್ಬರು ₹1 ಕೊಡ್ತಾ ಇಲ್ರಿ. ಗುರುಗಳು ಹೆಂಗೆ ಕೊಡ್ತೀರಂತ ಎಲ್ಲ ಪರಿಹಾರ ಆಗುತ್ತಂತ ಹೇಳ್ಯಾರ.